ಈಗ ಇಲ್ಲಿ ಹೊರಗಡೆ ಕೂತ್ಕೊಂಡಿರ್ತೀನಿ, ಅವ್ರು ಬಂದು ಹೇಳಿ ಬರ್ತೀನಿ. ಯಾಕೆ ಇಷ್ಟು ಸಂಕೋಚ? ಏನಾಯ್ತು ಹೇಳಿ. ನನ್ನ ಹೆಂಡತಿ ದವಾಖಾನೆ ಇದ್ದಾರೆ, ಆಪರೇಷನ್ ಅನಿವಾರ್ಯ ಅಂತ ಡಾಕ್ಟರ್ ಹೇಳ್ತಾರೆ. ಅದಕ್ಕೋಸ್ಕರ ಬಸವರಾಜನ ಸ್ವಲ್ಪ ಅನಿಸ್ತಾ ಕೇಳೋಣ ಅಂತ ಮಾಡಿದ್ದೇನೆ. ಎಷ್ಟು ಬೇಕಾಗಿತ್ತಮ್ಮ? 50,000. 5,000? ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಒಂದು 5 ನಿಮಿಷ ಇಲ್ಲೇ ನಿಲ್ಲಿ, ನಾನು ತೆಗೆದುಕೊಂಡು. ಅಂದಿರಾಸೆಯನ್ನು ಎಂದು ಕೈಗೂಡಿಸ್ಕೊಟ್ರೆ ನೀವು ಕೇಳಿದಷ್ಟು ಹಣ ಕೊಡ್ತೀವಿ. ಆಗಲೇ ಅಣ್ಣ ತಮ್ಮದನ್ನ ಒಂದುಗೂಡಿಸ್ತೀವಿ. ಹೋಗ್ತೀರಾ? ಇನ್ನು ನನ್ನ ಮೇಲಿನ ಹಂಬಲವನ್ನು ನೀನು ಬಿಟ್ಟಿಲ್ಲವೇನಪ್ಪ? ಮನೆ ಮುಂದೆ ಕೆಸರಿದೆ, ಇದು ನಮ್ಮದು ಎಂದು ತಿನ್ನಲು ಬರುತ್ತೇನಮ್ಮ. ನಿಮ್ಮ ಉಪದೇಶದ ಮಾತು ನನಗೆ ಬೇಕಾಗಿಲ್ಲ. ನನ್ನ ಬೈಕೆ ಬಳಿ ಬರುವುದೇ ಪಂಜರಿಗೆ ಹಬ್ಬಲಿ. ನಿನ್ನ ಬೈಕೆಯ ಬಳ್ಳಿ ನನ್ನ ಹೃದಯ ಪಂಜರಿಗೆ ಹಬ್ಬಿ ಹೂ ಬಿಡಲು ನಿನ್ನ ಸಾಧ್ಯವಿಲ್ಲ ತಾಯಿ. ಒಂದು ಹೆಣ್ಣು ಪ್ರೇಮ ಭಿಕ್ಷೆ ಕೇಳಿದ್ರೆ ನಿರಾಕರಿಸುವುದು ಗಂಡಸಿನ ಧರ್ಮವಲ್ಲ. ತಮ್ಮನ ಹೆಂಡತಿಯನ್ನ ಮೋಹಿಸುವುದು ಧರ್ಮವಲ್ಲ. ಧರ್ಮ ಧರ್ಮ ಎಲ್ಲಿ ನಮ್ಮ ಧರ್ಮ? ಯಾವುದು ನಮ್ಮ ಧರ್ಮ? ನಾವು ಮಾತ 10 ಹೆತ್ತ ಮಗನೇ ಕಾಮ ಕ್ರೀಡೆ ಆಡಿ ಸಮಾಜದೆದುರು ತಾಯಿ ಮಗನಾಗಿ ಬಂದುಕೊಡಲ್ಲ. ಅಲ್ಲಿದೆಯಾ ಧರ್ಮ? ಅಣ್ಣನ ಹೆಂಡತಿ ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನ. ಅಣ್ಣನಿಗೆ ವಿಷ ಹಾಕಿಕೊಂಡು ರಂಟೆ ಆದ ಅತ್ತಿಗಳನ್ನ ಮೈಸುವ ಉಣ್ಣವರಲ್ಲ. ಅಲ್ಲಿದೆಯಾ ಧರ್ಮ? ಧರ್ಮ ಧರ್ಮ ಎನ್ನುತ್ತಾ ಹೋದವನು ತನ್ನಕ್ಕೂ ಪಿರಿಯಾಗಿಕೊಂಡ. ನಮ್ ಕಣ್ಣಾರೆ ನಾವು ನೋಡ್ತಾ ಇದೀವಲ್ಲ, ಗಾಡಿ ಬಿಟ್ಟಾಗ ತೂರ್ಕೊಳ್ಳೋದೇ ಜಾಡರ ಲಕ್ಷಣ. ಇದೇನು ನನ್ನ ಈಗ ಕೆಟ್ಟ ಗಳಿಗೆ. ಒಂದಲ್ಲ ಒಂದು ದಿನ ನನ್ನ ಬಾಳಿನಲ್ಲಿ ಮುತ್ತಿನ ಹನಿಗಳು ಉರುತ್ತವೆ ಎನ್ನುವ ಭರವಸೆ ನನಗಿದೆ. ಆ ಮುತ್ತಿನ ಹನಿಗಳು ಉದುರುವಷ್ಟರಲ್ಲಿ ಈ ನಿಮ್ಮ ದೇಹ ಮಣ್ಣು ಸೇರಿರುತ್ತೆ. ಅವಾಗ ನಿಮ್ಮ ಧರ್ಮವನ್ನು ಉಳಿಸಿಕೊಳ್ಳುತ್ತ. ಹೇಗೆ ಉಳಿಸ್ಕೊಂಡಿಲ್ಲಪ್ಪ? ಧರ್ಮ ಹೇಗೆ ಉಳಿಸ್ಕೊಂಡಿಲ್ಲ? ತನ್ನ ಗಂಡನ ಪ್ರಾಣವನ್ನು ಇವರು ತೆಗೆದುಕೊಂಡು ಹೋಗುತ್ತಿರುವಾಗ ಆ ಎವರೊಂದಿಗೆ ಹೋರಾಡಿ ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆಯಲಿರುವ ಸತ್ಯವಾನ ಸಾವಿತ್ರಿ ಏನು ಅವಳಿಗೆ ಧರ್ಮ ಕಾಪಾಡಿತು ಅಥವಾ ಈಗಿನ ಧರ್ಮ ಕಾಪಾಡಿತು? ನಿನ್ನೆ ಅವರ ಗಂಡು ತತ್ವ ನನಗೆ ಬೇಕಾಗಿಲ್ಲ. ಈಗ ಸದ್ಯ ಇವಳನ್ನವರಾಗಲಿದೆ. ನೀನು ಏನೇ ಹೇಳಿದ್ರು ನಾನು ಕಾಮುಕನಲ್ಲ ತಾಯಿ. ಈ ಕಾಮಿನಿ ಬೀಸಿದ ಮೈಯಲ್ಲಿ ನೀರು ಸಿಕ್ಕಿದಾಗ ಕಾಮುಕರಾಗುವುದೇ ಮಹಾ. ನೀನು ಎಷ್ಟೇ ಪ್ರೀತಿ ನಮ್ಮ ತಿಳಿಸಿದ್ರೆ ತಿಳಿಯುವಂತೆ ಇಲ್ಲ. ನೀವು ಬರ್ತಿದ್ರೆ ನಿಮ್ಮ ಅಣ್ಣ ನನ್ನನ್ನ ರೇಪ್ ಮಾಡ್ಬಿಡ್ತಿದ್ರು. ನಿನ್ನೆ ಆಸ್ಪತ್ರೆಯಲ್ಲಿ ಇದ್ದಾಳೆ. ಡಾಕ್ಟರ್ ಅವಳಿಗೆ ಆಪರೇಷನ್ ಮಾಡೋದು ಅನಿವಾರ್ಯ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಹಣ ಸಹಾಯ ಕೇಳೋದಕ್ಕಾಗಿ ಬಂದಿದ್ದಪ್ಪ. ಹಣ ಎಷ್ಟು ಬೇಕಾಗಿತ್ತು? 50,000. ಹಣ ತಗೊಂಡ ನಾನು ನಿನಗೆ ಹೇಳ್ತಾ ಇದ್ದೀನಿ, ಹಣ ತಗೊಂಡ. ಏನಾದ್ರು ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತೀರ ಅಷ್ಟೇ ನನಗೆ ಸಂತೋಷ. ಎಲ್ಲಾದ್ರೂ ಬಿದ್ದು ಸತ್ತು ಹೋದ್ರೆ ನಾಳೆ ನಾವು ಕಂಬಿ ಎಣಿಸ್ಬೇಕಾಗುತ್ತೆ. ಪಾಪ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ಅಂತ ನನ್ನ ಜೀವ ಸಹಿತ ಬಿಡ್ತಾ ಇದೆ. ಇನ್ನೊಂದ್ಸಲಿ ನನ್ನ ಕಣ್ಣಿಗೆ ಖಂಡಿತ ಹೋಗ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ನನ್ನ ಎಲ್ಲಿದೆಯೋ ನ್ಯಾಯ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಶಾಪ
ಹತ್ರ ಹೋಗ್ರಿ, ಅವನು ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳಿ ನಿನ್ನ ಮೈದ ಹಣ ಕೊಟ್ಟ, ಕೈ ತುಂಬ ಕೊಟ್ಟ. ಸಾಲಗೆ ನನ್ನ ಮೈ ತುಂಬ ಹಣ ಕೊಟ್ಟ ಗಣೇಶ ಅಂತ, ನನ್ನ ಮೈ ತುಂಬ ಹಣ ಕೊಟ್ಟ. ಅನ್ಯಾಯ ಮಾಡಿದರೆ